ಇವತ್ತು 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನ 9ನೇ ದಿನ. ಇವತ್ತು ನನ್ನ ದಿನ ಹನಿ ವಾಟರ್ ಕುಡಿಯೋದ್ರಿಂದ ಶುರುವಾಯಿತು. ಆ್ಯಸ್ ಯೂಶ್ವಲ್ ಡೈಲಿ ರೊಟೀನ್, ಸ್ಪೆಷಲ್ ಅಪ್ಡೇಟ್ ಏನೂ ಇಲ್ಲ. ಇವತ್ತಿನ ಒಂದು ಎಕ್ಸ್ಟ್ರಾ ಟಿಪ್ಸ್ ಏನು ಅಂದರೆ, ಸಾಧ್ಯವಾದಷ್ಟು ಕೂತು ಮನೆ ಕೆಲಸಗಳನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಇದಂತೂ ನನಗೆ ತುಂಬ ಹೆಲ್ಪ್ ಆಗ್ತಿದೆ. ನಾನು ಮುಂಚೆ ಎಲ್ಲ ಪಾತ್ರೆ ತೊಳೆಯೋದಾಗಲಿ ಬಟ್ಟೆ ಒಗೆಯೋದಾಗಲಿ ಎಲ್ಲನೂ ನಿಂತೇ ಮಾಡ್ತಿದ್ದೆ. ಬಟ್ಟೆ ಒಗಿತಿರ್ಲಿಲ್ಲ, ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೆ. ತುಂಬ ಹೊತ್ತು ನಿಲ್ಲೋದ್ರಿಂದ ನಮ್ಮ ಯುಟರಸ್ ಮೇಲೆ ಪ್ರೆಷರ್ ಬೀಳೋದ್ರಿಂದ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಅಂತ ನಾನೆಲ್ಲೋ ಓದಿದ್ದೆ. ಅದರಿಂದ ಇವಾಗ ಸ್ವಲ್ಪ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ನೀವೂ ಅಷ್ಟೇ, ನೀವು ದಿನಕ್ಕೆ 3 ಸಲ ಪಾತ್ರೆ ತೊಳೆದ್ರೆ 2 ಸಲ ನಿಂತ್ಕೊಂಡು ಸಿಂಕ್ ಹತ್ರ ತೊಳೆದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ದಿನಕ್ಕೆ 1 ಸಲ ಕೂತ್ಕೊಂಡು ತೊಳೆಯೋದಕ್ಕೆ ಶುರು ಮಾಡಿ. ಹಾಗೆಯೇ ವಾರದಲ್ಲಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ರೆ ಅಟ್ಲೀಸ್ಟ್ ವಾರಕ್ಕೆ 1 ಸಲ ನೀವೇ ಕೂತು ಬಟ್ಟೆನ ಕೈಯಲ್ಲಿ ಒಗಿಲಿ. ಮನೆ ಒರೆಸುವಾಗ ಅಟ್ಲೀಸ್ಟ್ 1 ರೂಮ್ ಆದರೂ ಕೂತ್ಕೊಂಡು ಬಗ್ಗಿ ಒರೆಸಿ. ಇದು ವರ್ಕಿಂಗ್ ವುಮೆನ್ಸ್ಗಳಿಗೆ ಕಷ್ಟ ಆಗ್ಬೋದು ಅವರ ಗಡಿಬಿಡಿ ಲೈಫಲ್ಲಿ, ಆದರೆ ಹೌಸ್ ವೈಫ್ಗಳು ಖಂಡಿತವಾಗ್ಲೂ ಟ್ರೈ ಮಾಡಿ. ಸಾಧ್ಯವಾದಷ್ಟು ಕೆಳಗೆ ಕೂರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಚಕ್ಲು ಮಟ್ಟಿ ಹಾಕ್ಕೊಂಡು ಕೂರೋದು, ಕುಕ್ಕರ್ ಗಾಲಲ್ಲಿ ಕೂತ್ಕೊಳ್ಳೋದು ಮಾಡಿ. ಇಂಡಿಯನ್ ಟಾಯ್ಲೆಟ್ ಮತ್ತು ವೆಸ್ಟರ್ನ್ ಟಾಯ್ಲೆಟ್ ಆಪ್ಷನ್ಸ್ ಇದ್ದರೆ ಇಂಡಿಯನ್ ಟಾಯ್ಲೆಟನ್ನೇ ಬಳಸಿ. ಇದರಿಂದ ನಮಗೆ ಒಳ್ಳೆ ಎಕ್ಸಸೈಸ್ ಆದಂಗೆ ಆಗುತ್ತೆ. ನೀವು ಗಮನಿಸ್ಬೋದು, ನಮ್ಮ ಹಿರಿಯರು ಇವತ್ತಿಗೂ ಚೇರು, ಸೋಫಾ, ಮಂಚಗಳನ್ನ ನೀವೇನೇ ಅವ್ರಿಗೆ ಕೊಟ್ಟರು ಅವರು ಆರಾಮಾಗಿ ನೆಲದಲ್ಲೇ ಕೂರ್ತಾರೆ. ಇದು ಒಂದಲ್ಲ ಒಂದು ರೀತಿ ನಿಮಗೆ ಹೆಲ್ಪ್ ಆಗುತ್ತೆ.